ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂದ್ರೆ ಅದು ಎಸ್ಎಸ್ಎಲ್ಸಿ. ವರ್ಷವಿಡೀ ಓದಿರೋ ವಿದ್ಯಾರ್ಥಿಗಳು ಸದ್ಯ ಪರೀಕ್ಷೆಯನ್ನ ಎದುರು ನೋಡ್ತಿದ್ದಾರೆ. ಅದೇ ಎಕ್ಸಾಮ್ಗೆ ಇಂದು ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗಲಿದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ಪರೀಕ್ಷೆ ನಡೆಯಲಿದೆ. ಇನ್ನು 9,02,889 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಪರೀಕ್ಷೆಗಾಗಿ ರಾಜ್ಯಾದ್ಯಂತ 2,871 ಪರೀಕ್ಷಾ ಕೇಂದ್ರಗಳನ್ನು ರೆಡಿ ಮಾಡಲಾಗಿದೆ. ಇನ್ನು ಫೆಬ್ರವರಿ 28ರಿಂದ ದ್ವಿತೀಯ ಪಿಯು ಪರೀಕ್ಷೆ ಆರಂಭ ಆಗಲಿದ್ದು, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಪರೀಕ್ಷೆ ನಡೆಯಲಿದ್ದು, ಒಟ್ಟು 7,10,363 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಇದಕ್ಕಾಗಿ 1,217 ಪರೀಕ್ಷಾ ಕೇಂದ್ರ ತೆರೆಯಲಾಗಿದೆ. ನಾವು ಎಕ್ಸಾಮಿನೇಷನ್ ಫೇಸ್ ಮಾಡಬೇಕು. ಯಾವ ರೀತಿ ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟು ಏನಾಗ್ತದೆ, ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್. ಈಗ ಸೈಕಲ್ ಹೊಡಿಬೇಕಾದ್ರೆ ಸೈಕಲ್ ಪರ್ಚೇಸ್ ಮಾಡಿದ ದಿವಸ ಸೈಕಲ್ ಹೊಡಿಯೋಕ್ಕೆ ಬರಲ್ಲ, ಅದು ಓಡಿಸ್ಬೇಕು ದಿನ. ಹಾಗೆ ಎಕ್ಸಾಮಿನೇಷನ್ನು ಕೂಡ ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿ ಸಂತೋಷದಿಂದ ತೊಗೊಳ್ಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ಮೇಲೆ ಫಸ್ಟು ನಾವು ಯಾವಾಗ ಲಾಂಚ್ ಮಾಡಿದ್ವಿ ಆವಾಗ ಮಕ್ಕಳಿಗೆ ಇನ್ನೂ ಆ ಮಾಹಿತಿ ಗೊತ್ತಿರಲಿಲ್ಲ. ಎರಡನೇ ಎಕ್ಸಾಮ್ ಈಗೇನು ನಡೀತಾ ಇದೆ, ದೇ ಆರ್ ವೆರಿ ಹ್ಯಾಪಿ. ಮಕ್ಕಳಿಗೆ ಅನುಕೂಲ ಆಗಬೇಕು, ಕೆಪಾಸಿಟಿ ಇರ್ತದೆ, ಫ್ರೆಂಡ್ಲಿ ಆಗಿರಬೇಕು ಎಕ್ಸಾಮ್. ಹೌದು, ಈಗ ನಾನು ಒಂದು ರೌಂಡು ಡಿಪಾರ್ಟ್ಮೆಂಟ್ VCನೂ ಕೂಡ ಇಟ್ಕೊಳ್ತಾ ಇದ್ದೀನಿ. SDMC ಅವ್ರ ಲೆವೆಲಲ್ಲಿ DDPI DDPU ಎಲ್ಲ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ನಟಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿರೋ ಕಿರಾತಕ ಬ್ಲಾಕ್ಮೇಲ್ ಮಾಡಿದ್ದಾನೆ. ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ ಮಹಿಳಾ ಸೆಲೆಬ್ರಿಟಿ ಕ್ರಿಕೆಟ್ ಟೂರ್ನಿ ವೇಳೆ ಘಟನೆ ನಡೆದಿದೆ. ಟೂರ್ನಿಯ 2ನೇ ದಿನ ವಾಶ್ರೂಮ್ಗೆ ಹೋದಾಗ ವಿಡಿಯೋ ತೆಗೆದಿರೋ ಅಪರಿಚಿತ ವ್ಯಕ್ತಿ swan.3704722 ಇನ್ಸ್ಟಾ ಅಕೌಂಟ್ನಿಂದ ನಟಿಯ ಸ್ನೇಹಿತೆಗೆ ಕಳಿಸಿದ್ದಾನೆ. ಆರೋಪಿ ಹಣಕ್ಕೆ ಡಿಮಾಂಡ್ ಮಾಡ್ತಿದ್ದಾನೆ ಅಂತ ದೂರು ದಾಖಲಿಸಲಾಗಿದೆ. ಜೆಪಿ ನಗರದ 9ನೇ ಬ್ಲಾಕ್ನಲ್ಲಿ ಕೋತಿಗಳ ಕಾಟ ಮಿತಿಮೀರಿದೆ. ಜೆಪಿ ನಗರದ ಅಂಜನಾಪುರದಲ್ಲಿ ಕೋತಿಗಳ ಕಾಟ ಎದುರಾಗಿದ್ದು, ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಬೆಳಗ್ಗೆ ಎಂಟ್ರಿ ಕೊಟ್ಟ 4 ಕೋತಿಗಳು ಚೇಷ್ಟೆ ಮಾಡಿವೆ. ಮೊನ್ನೆ ಚಿರತೆ ಕಂಡಿದ್ದ ಅಂಜನಾಪುರ ಜನತೆ ಈಗ ಕೋತಿ ನೋಡಿ ತಲೆ ಜಜ್ಜಿಕೊಳ್ತಿದ್ದಾರೆ.